ಬಂಡಾಯ ಶಮನಗೊಳಿಸಲು ಸಿಎಂ ಅವರೇ ಅಖಾಡಕ್ಕಿಳಿದಿದ್ದಾರೆ. ಅಸಮಾಧಾನಿತ ಶಾಸಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸುಮಾರು 10 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ನಿಮ್ಮ ನಿವಾಸಕ್ಕೆ ಬಂದು ಮಾತನಾಡ್ತೇನೆ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಯಶವಂತರಾಯಗೌಡ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು. 40 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಆದರೆ ಇವತ್ತು ಆ ಕುಟುಂಬದಿಂದ ನನ್ನನ್ನೇ ಕೈಬಿಡಲಾಗಿದೆ ಅನ್ನೋ ಭಾವುಕ ನುಡಿಗಳ ಜೊತೆಗೆ ಅಂದೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಸ್ಪೀಕರ್ ಅವರನ್ನ ಭೇಟಿಯಾಗಿ ಬೇರೆ ಆಪ್ಷನ್ ಇಲ್ಲದೆ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೀನಿ ಅಂತಾನು ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದ್ರು. ಹಾಗೆಯೇ ಆ ಭಾಗದ ಒಳ ಷಡ್ಯಂತ್ರ ಅಥವಾ ಕುತಂತ್ರಕ್ಕೆ ತಾವು ಬಲಿಯಾಗಿದ್ದೀವಿ ಅನ್ನೋದನ್ನ ಕೂಡ ಹೇಳಿದ್ರು. ಇದೀಗ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ, ಮನವೊಲಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಸಿಎಂ ಅವರ ಕಡೆಯಿಂದ. ಯಶವಂತರಾಯಗೌಡ ಮನೆಗೆ ಭೇಟಿ ನೀಡಿದ್ದ ಸವದಿ, ನಿನ್ನೆ ಸವದಿ ವಿನಯ್ ಕುಲಕರ್ಣಿಯವರು ಸೇರಿದಂತೆ ಹಲವರು ಭೇಟಿಯನ್ನ ಕೊಟ್ಟಿದ್ರು. ನನ್ನ ಸಚಿವ ಸ್ಥಾನವನ್ನ ಬಿಟ್ಕೊಡ್ತೇನೆ ಅಂತ ಹೇಳಿದ್ರು ಲಕ್ಷ್ಮಣ್ ಸವದಿಯವರು. ನೀವು ರಾಜೀನಾಮೆಯನ್ನ ವಾಪಸ್ ಪಡ್ಕೊಳ್ಳಿ. ಬಿಆರ್ ಪಾಟೀಲ್ ಅವರಿಂದಲೂ ಕೂಡ ಇಂಡಿ ಶಾಸಕರ ಜೊತೆ ಚರ್ಚೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಇನ್ನೂ ಕೂಡ ಶಾಸಕರು. ಇಂಡಿಗೆ ತೆರಳಿ ಜನರ ಜೊತೆ ಯಶವಂತರಾಯಗೌಡ ಪಾಟೀಲ್ ಅವರು ಚರ್ಚೆಯನ್ನು ಮಾಡ್ತಾರೆ. ನಂತರದಲ್ಲಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಲಕ್ಷ್ಮಣ್ ಸವದಿಯವರು, ವಿನಯ್ ಕುಲಕರ್ಣಿಯವರು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಯಶವಂತರಾಯಗೌಡ ಅವರನ್ನ ಭೇಟಿಯಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ಲಕ್ಷ್ಮಣ್ ಸವದಿಯವರು, ನನ್ನ ಸಚಿವ ಸ್ಥಾನವನ್ನ ನಿಮಗೆ ಬಿಟ್ಕೊಡ್ತೀನಿ, ದಯವಿಟ್ಟು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಅದಕ್ಕೂ ಕೂಡ ಯಶವಂತರಾಯಗೌಡ ಅವರು ಒಪ್ಕೊಂಡಿಲ್ಲ. ಅಂತಿಮವಾಗಿ ಜನರ ಮುಂದೆ ಹೋಗಿ, ಕಾರ್ಯಕರ್ತರ ಮುಂದೆ ಹೋಗಿ ತಮ್ಮ ಬೆಂಬಲಿಗರ ಬಳಿ ಚರ್ಚೆಯನ್ನು ಮಾಡಿ ಒಂದು ಫೈನಲ್ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ರಾಜೀನಾಮೆಯನ್ನು ವಾಪಸ್ ಪಡಿಬೇಕಾ ಅಥವಾ ರಾಜೀನಾಮೆ ನಿರ್ಧಾರಕ್ಕೆ ಕಟಿಬದ್ಧರಾಗಿರಬೇಕಾ ಅಂತ. ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ಕರೆ ಮಾಡಿ ಮಾತನಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ, ಖುದ್ದು ಮನೆಗೆ ಭೇಟಿಯನ್ನು ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಯಶವಂತರಾಯಗೌಡ ಪಾಟೀಲ್ ಅವರ ಮನವೊಲಿಸಿ ಅವರು ಶಾಸಕ ಸ್ಥಾನಕ್ಕೆ ನೀಡಿರುವಂತಹ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ಪಾತ್ರವನ್ನು ವಹಿಸ್ತಾರೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ.